ಆತ್ಮೀಯರೇ ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಯುಡೈಸ್ ಪ್ಲಸ್ನಲ್ಲಿ ನಿಮ್ಮ ಶಾಲೆಯ ಯುಡೈಸ್ ಪ್ಲಸ್ನಲ್ಲಿ ಡ್ರಾಪ್ ಬಾಕ್ಸ್ನಲ್ಲಿರ್ತಕ್ಕಂತಹ ಎಲ್ಲ ಮಕ್ಕಳನ್ನು ಯಾವ ರೀತಿಯಾಗಿ ಕ್ಲಿಯರ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ನೋಡಿ ನಿಮ್ಮ ಶಾಲೆಯ ಒಂದು ಲಾಗಿನ್ನಲ್ಲಿರ್ತಕ್ಕಂತಹ ಒಂದು ಡ್ರಾಪ್ ಬಾಕ್ಸ್ನಲ್ಲಿರ್ತಕ್ಕಂತಹ ಮಕ್ಕಳನ್ನು ಕ್ಲಿಯರ್ ಮಾಡೋದಕ್ಕೆ ಇದೀಗ ತಾನೇ ಇಲಾಖೆಯಿಂದ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ಬಂದಿರತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಆ ಒಂದು ಮಕ್ಕಳ ಮಾಹಿತಿಯನ್ನು ನೀವು ಡ್ರಾಪ್ ಬಾಕ್ಸ್ನಲ್ಲಿ ಕ್ಲಿಯರ್ ಮಾಡೋದು ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಜವಾಬ್ದಾರಿಯಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಬನ್ನಿ ಹಾಗಾದರೆ ನಮ್ಮ ಒಂದು ಶಾಲಾ ಯುಡೈಸ್ ಪ್ಲಸ್ನ ಶಾಲಾ ಲಾಗಿನ್ನಲ್ಲಿ ಹೇಗೆ ನಾವು ಅವುಗಳನ್ನು ಕ್ಲಿಯರ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ನಿಮ್ಮ ಮೊಬೈಲ್ನಲ್ಲೇ ಈ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡ್ಬೋದು ಸ್ನೇಹಿತರೆ. ಹೇಗೆ ಅಂತಂದರೆ ನಿಮ್ಮ ಒಂದು ಬ್ರೌಸರ್ನಲ್ಲಿ ಬಂದು ಯುಡೈಸ್ ಪ್ಲಸ್ ತಗೊಂಡು ಅಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ತಗೊಂಡ್ಬಿಟ್ಟು ಈ ಒಂದು ಇಂಟರ್ಫೇಸ್ ಈ ಒಂದು ಪೇಜ್ ಬರುತ್ತೆ. ಈ ಒಂದು ಪೇಜ್ ಯುಡೈಸ್ ಪ್ಲಸ್ ಒಂದು ಪಾಸ್ವರ್ಡ್ ಯೂಸರ್ ನೇಮನ್ನು ಹಾಕಿ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ಅದಾದಮೇಲೆ ನೀವು ಈ ಕ್ಯಾಪ್ಚಾ ಕೋಡನ್ನು ಕರೆಕ್ಟಾಗಿ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿಬಿಟ್ಟು ನೀವೇನು ಮಾಡ್ತಾಯಿದ್ರಿ, ಇಲ್ಲಿ ಲಾಗಿನ್ನನ್ನು ಕೊಡ್ತಾಯಿದ್ರಿ. ಲಾಗಿನ್ ಕೊಟ್ಟ ತಕ್ಷಣವೇ ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ನಿಮಗೆ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂಥ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಒಂದು ಪೇಜ್ನಲ್ಲಿ ನೀವೇನು ಮಾಡ್ತಾಯಿದ್ರಿ, ಇಲ್ಲಿ 25-26 ಅಂತ ಇದೆಯಲ್ಲ ಅದನ್ನು ತೊಗೊಳ್ತಾ ಇದ್ರಿ. ಅದನ್ನು ಟಚ್ ಮಾಡಿ. ಈ ಒಂದು ಮಾಹಿತಿಯನ್ನು ಟಚ್ ಮಾಡಿ 25-26 ಟಚ್ ಮಾಡಿದ ತಕ್ಷಣ ಮತ್ತೊಂದು ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಒಂದು ಪೇಜ್ನಲ್ಲಿ ಇಲ್ಲಿ ಕೆಳಭಾಗದಲ್ಲಿ ಕ್ಲೋಸ್ ಇದನ್ನೆಲ್ಲ ವೆರಿಫೈ ಮಾಡ್ಕೊಳ್ಳಿ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು. ಅದಾದಮೇಲೆ ಕ್ಲೋಸನ್ನು ಕೊಡಿ. ಇದಾದಮೇಲೆ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಇರ್ತಕ್ಕಂತಹ ಒಂದು ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ನಲ್ಲಿ ಟಚ್ ಮಾಡಿದಾಗ ಸೈಡ್ ಮೆನು ಬಾರ್ ಅಂತ ಹೇಳ್ತೀವಿ. ಇದಕ್ಕೆ ಸೈಡ್ ಮೆನು ಬಾರ್ನಲ್ಲಿ ಒಂದಿಷ್ಟು ಡೈರೆಕ್ಟ್ ಲಿಂಕ್ಗಳಿದಾವೆ. ಅಂದರೆ ನಾವು ನಮ್ಮ ಶಾಲೆಗೆ ಸಂಬಂಧಪಟ್ಟಂತಹ ಯಾವೆಲ್ಲ ಆಕ್ಟಿವಿಟಿಗಳನ್ನು ನಾವು ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಸೈಡ್ ಮೆನು ಬಾರ್ನಲ್ಲಿ ನಿಮಗೆ ತೋರಿಸ್ತಾ ಇರ್ತಾರೆ. ಇದರಲ್ಲಿ ನಾವು ಬಂದರೆ ಲೀಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಂತ ಇತ್ತಲ್ಲ, ಇದನ್ನು ನೀವು ಟಚ್ ಮಾಡಿ. ಲೀಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಂತ ಟಚ್ ಮಾಡಿದಾಗ ನಿಮಗೆ ಇಲ್ಲೊಂದಿಷ್ಟು ಮಾಹಿತಿ ನಿಮಗೆ ಇಲ್ಲಿ ಮತ್ತೊಂದಿಷ್ಟು ಮಾಹಿತಿ ನಿಮಗೆ ತೋರಿಸ್ತಾ ಇದೆ. ಅಂದರೆ ಆಕ್ಟಿವ್ ಸ್ಟೂಡೆಂಟ್ ಅಂದರೆ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಆಕ್ಟಿವ್ ಸ್ಟೂಡೆಂಟ್ ಯಾರು, ಮತ್ತು ಡ್ರಾಪ್ ಬಾಕ್ಸ್ನಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ ಯಾರು, ಇನ್ಆಕ್ಟಿವ್ ಸ್ಟೂಡೆಂಟ್ ಯಾರು, ಆಕ್ಟಿವ್ ಸ್ಟೂಡೆಂಟ್ಸ್ 24-25 ಅಂದರೆ ಲಾಸ್ಟ್ ಇಯರ್ ಯಾರೆಲ್ಲ ಆಕ್ಟಿವ್ ಸ್ಟೂಡೆಂಟ್ ಇದ್ದರು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಇಲ್ಲಿ 4 ಲಿಂಕಲ್ಲಿ ಸಿಗ್ತವೆ. ಈಗ ನಾವು ಡ್ರಾಪ್ ಬಾಕ್ಸ್ನಲ್ಲಿರ್ತಕ್ಕಂಥ ಮಕ್ಕಳ ಮಾಹಿತಿಯನ್ನು ನಾವು ಹೇಗಪ್ಪ ಕ್ಲಿಯರ್ ಮಾಡೋದು ಅಂದರೆ, ಡ್ರಾಪ್ ಬಾಕ್ಸ್ ಅಂತ ಇದೆಯಲ್ಲ ಅದನ್ನು ಟಚ್ ಮಾಡಿ. ಇದನ್ನು ಟಚ್ ಮಾಡಿದಾಗ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲೊಂದಿಷ್ಟು ಮಕ್ಕಳ ಮಾಹಿತಿ ನಿಮಗೇನು ಕಾಣಿಸ್ತಾ ಇದೆ ಅಲ್ವಾ. ಇದ್ರ ಜೊತೆಗೆ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಇಲ್ಲಿ ನಿಮಗೆ ರಿಯಲ್ ಟೈಮ್ ಅಂತ ಇದೆ, ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾಗ 25-26 ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಕಳೆದ ವರ್ಷದ್ದು ನೋಡೋಣ ಒಂದು ಸಾರಿ. ಕಳೆದ ವರ್ಷದ್ದು 24-25 ತೊಗೊಂಡಿದ್ದೀವಿ ಅಲ್ವಾ. 24-25ರಲ್ಲೂ ಸಹ ಯಾವ ಮಕ್ಕಳು ಗೋ ಅಂತ ಇದೆ ಇಲ್ಲಿ, ಅದನ್ನು ಟಚ್ ಮಾಡಿದಾಗ ಯಾವ ಮಕ್ಕಳು ನಿಮಗೆ ಇನ್ಆಕ್ಟಿವ್ ಡ್ರಾಪ್ ಬಾಕ್ಸ್ನಲ್ಲಿ ಇದ್ದಾವೆ ಅನ್ನೋದು ಸಹ ನಿಮಗೆ ಇಲ್ಲಿ ಸಿಗ್ತವೆ. ಅದನ್ನು ಸಹಿತ ನೀವು ಕ್ಲಿಯರ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾವು 24-25 ಮತ್ತು 25-26ರಲ್ಲಿ ಯಾವ ಮಕ್ಕಳು ನಮಗೆ ಡ್ರಾಪ್ ಬಾಕ್ಸ್ನಲ್ಲಿ ಇದ್ದಾರೆ ಅನ್ನೋದು ನಿಮಗೆ ಇಲ್ಲಿ ಸಿಗ್ತಾ ಹೋಗ್ತಾರೆ ಅಲ್ವಾ. ಇಲ್ಲಿ ಗೋ ಅಂತ ಕೊಟ್ಟಾಗ 25-26 ಮಕ್ಕಳು ನಿಮಗೆ ಇಲ್ಲಿ ಸಿಗ್ತವೆ ಅಲ್ವಾ. ಇದು ನಿಮಗೇನಾದರೂ ದೊಡ್ಡದು ಸ್ವಲ್ಪ ಇದನ್ನು ಮಾಹಿತಿಯನ್ನು ನೋಡಲಿಕ್ಕೆ ನಮಗೆ ಸಣ್ಣದಾಗ್ತಿದೆ ಅಂದರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸ್ನೇಹಿತರೆ, ಇಲ್ಲೊಂದು ಇಂಟು ಕಾಣಿಸುತ್ತೆ ನೋಡಿ, ಚಿಕ್ಕದಾಗಿರ್ತಕ್ಕಂಥದ್ದು. ಅದನ್ನು ಟಚ್ ಮಾಡ್ಕೊಂಡ್ರೆ ಅದು ಈ ಮೆನು ಬಾರು ಚಿಕ್ಕದಾಗುತ್ತೆ. ಆವಾಗ ನಮಗೇನಾಗುತ್ತೆ, ಈ ಮಕ್ಕಳ ಮಾಹಿತಿಯನ್ನು ನಾವು ಸರಿಯಾಗಿ ಮಾಹಿತಿಯನ್ನು ನೋಡ್ಬೋದು ಸ್ನೇಹಿತರೆ ಅಲ್ವಾ. ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ನಿಮಗೆ ಮಗುವಿನ ಮಾಹಿತಿ ಸಿಗುತ್ತೆ, ಆಮೇಲೆ ಆಕ್ಟಿವ್ ಇದನ್ನು ಅಕಾಡೆಮಿಕ್ ಇಯರ್ ಸಿಗುತ್ತೆ, ಕ್ಲಾಸ್ ಸೆಕ್ಷನ್ ಮಗುವಿನ ಒಂದು ಕ್ಲಾಸ್ ಸೆಕ್ಷನ್ ಸಿಗುತ್ತೆ, ಮತ್ತು ಪ್ರೆಸೆಂಟ್ ಪೇರೆಂಟ್ಸ್ ಡೀಟೇಲ್ಸು ಸಹ ಸಿಗುತ್ತೆ ಇಲ್ಲಿ. ಅಂದರೆ ಅವರ ತಂದೆ ತಾಯಿ ಹೆಸರು ಸಿಗುತ್ತೆ. ಅದಾದಮೇಲೆ ಕರೆಂಟ್ ಡ್ರಾಪ್ ಬಾಕ್ಸ್ನಲ್ಲಿ ಏನು ಸ್ಟೇಟಸ್ ಇದೆ ಅನ್ನೋದು ಸಹ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತದೆ, ಏನು ಸ್ಟೇಟಸ್ ಇದೆ ಅಂತ ಅದರ ಬಗ್ಗೆ ಇಲ್ಲಿ ನಿಮಗೆ ತೋರಿಸುತ್ತೆ. ಅದನ್ನು ಸಹಿತ ನೋಡಿ ನೀವು. ಅದಾದಮೇಲೆ ನೀವು ಈಗ ಅಪ್ಡೇಟ್ ಮಾಡಬೇಕು. ಆ ಒಂದು ಡ್ರಾಪ್ ಬಾಕ್ಸ್ನಲ್ಲಿರ್ತಕ್ಕಂಥ ಮಕ್ಕಳ ಮಾಹಿತಿನ ಅಪ್ಡೇಟ್ ಮಾಡಬೇಕು ಅಂತಂದರೆ ಇಲ್ಲಿ ನಿಮಗೆ 2 ಆಪ್ಷನ್ ಕೊಟ್ಟಿದ್ದಾನೆ, ಆದರೆ ಅವು ಹಿಡನ್ ಆಗಿದ್ದಾವೆ. ಆ ಹಿಡನ್ ಆಗಿರ್ತಕ್ಕಂಥ ಆಪ್ಷನ್ ಓಪನ್ ಆಗಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಚೆಕ್ ಬಾಕ್ಸ್ ಇದೆಯಲ್ಲ, ಇದನ್ನು ಟಚ್ ಮಾಡಿ. ಇದನ್ನು ಟಚ್ ಮಾಡಿದಾಗ ನೋಡಿ, ಈ ಒಂದು ಬಾಕ್ಸ್ಗಳು ಏನಾದವು ಓಪನ್ ಆದವು. ಆವಾಗ ನಮಗೆ ಈ ಒಂದು ಮೊದಲನೇದನ್ನು ಟಚ್ ಮಾಡಿದ್ವಿ ಅಂದರೆ ಅದಕ್ಕೆ ರಿಲೇಟಿವ್ ಆಗಿರ್ತಕ್ಕಂತಹ ಒಂದು 4 ಆಪ್ಷನ್ಗಳು ನಿಮಗೆ ಇಲ್ಲಿ ಸಿಗ್ತಾವೆ. ಅದರಲ್ಲಿ ಡಿಲೀಟೆಡ್ ಅಂದರೆ ಆ ಮಗುವಿನ ಮಾಹಿತಿಯನ್ನು ಡಿಲೀಟ್ ಮಾಡಬೇಕು ಅನ್ನೋದಾದರೆ ಡಿಲೀಟೆಡ್ ಆಪ್ಷನ್ ಇದೆ. ಮಾರ್ಕ್ ಡ್ರಾಪ್ಔಟ್, ಆ ಮಗು ಶಾಲೆಯನ್ನು ಬಿಟ್ಟಿದೆ ಅಂತಂದರೆ ಡ್ರಾಪ್ಔಟನ್ನು ಮಾಡಿ. ಮತ್ತು ಡ್ಯೂ ಟು ಪ್ರೋಗ್ರೆಷನ್ ಇನ್ TC,
ಅಂದರೆ ನೀವು ಟಿ ಸಿಯನ್ನು ಕೊಟ್ಟಿದ್ದೀವಿ, ಅದು ಪ್ರೋಗ್ರೆಷನ್ನಲ್ಲಿ ಇದೆ. ಆವಾಗ ನೀವು ಏನು ಮಾಡಬೇಕಾಗುತ್ತೆ ಸ್ನೇಹಿತರೆ ಅಂದರೆ, ಇನ್ನು ಇದಕ್ಕಿಂತ ಮುಂಚಿತವಾಗಿ ಈ ಒಂದು ಮಕ್ಕಳ ಮಾಹಿತಿಯನ್ನು ನೀವು ಯಾವ ಶಾಲೆಗೆ ಟಿ ಸಿಯನ್ನು ಕಳಿಸಿರ್ತಾರೋ ಆ ಶಾಲೆಯವರಿಗೆ, ಆ ಶಾಲೆಯ ಮುಖ್ಯಸ್ಥರಿಗೆ ಮಾಹಿತಿಯನ್ನು ಕೊಟ್ಟು ಅವರು ಇನ್ ಮಾಡ್ಕೊಳ್ಳೋದಕ್ಕೆ ನೀವು ಗಮನವನ್ನು ಕೊಡಬೇಕಾಗತ್ತೆ. ಅಕಸ್ಮಾತ್ ಆ ಒಂದು ಮಕ್ಕಳ ಮಾಹಿತಿಯನ್ನು ಆ ಶಾಲೆಯವರು ಮಾಡ್ಕೊಂಡಿರ್ತಾರೆ, ಮಾಡ್ಕೊಂಡಿಲ್ಲ ಅನ್ನೋದ್ರೆ ಏನು ರೀಸನ್ನು ಅನ್ನೋದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಅಂದರೆ ಆ ಮಗು ಆ ಶಾಲೆಗೆ ಹೋಗ್ತಾ ಇತ್ತು ಅಂದರೆ ಮಾಡ್ಕೊಳ್ತಾರೆ. ಅಕಸ್ಮಾತ್ ಆ ಮಗು ಆ ಶಾಲೆಗೂ ಹೋಗ್ತಲ್ಲ ಅಂದರೆ ಅಲ್ಲಿ ಡ್ರಾಪ್ ಬಾಕ್ಸ್ನಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಮೂಡ್ ಟು ಅದರ್ ಮೋಡ್ ಆಫ್ ಸ್ಟಡಿ, ಅಂದರೆ ಬೇರೆ ರೀತಿಯಲ್ಲಿ ಅವನು ವ್ಯಾಸಂಗವನ್ನು ಮಾಡ್ತಾ ಇದ್ದರೆ ಅದನ್ನು ಎಂಟ್ರಿ ಮಾಡಿ. ಆಮೇಲೆ ಮೈಗ್ರೇಟೆಡ್ ಟು ಅದರ್ ರೀಸನ್, ಅಂದರೆ ಬೇರೆ ದೇಶಕ್ಕೆ ಇವನು ಏನಾದರೂ ವ್ಯಾಸಂಗಕ್ಕೆ ಹೋಗಿದ್ರೆ ಅದನ್ನು ಸಹಿತ ನೀವು ಇಲ್ಲಿ ಏನು ಮಾಡಬೇಕಾಗತ್ತೆ, ಅಪ್ಡೇಟನ್ನು ಮಾಡಬೇಕಾಗತ್ತೆ. ಈ ರೀತಿಯಾಗಿ ನೀವು ಒಂದು ಟಚ್ಚನ್ನು, ಈಗ ಉದಾಹರಣೆಗೆ ನಾವು ಮಾರ್ಕ್ ಡ್ರಾಪ್ಔಟ್ ಅಂತ ನಾನು ಟಚ್ ಮಾಡ್ತಾ ಇದ್ದೀನಿ ಅಲ್ವಾ, ಟಚ್ ಮಾಡಿ ನಿಮಗೆ ಇದನ್ನು ಟಚ್ ಮಾಡ್ತೀವಿ. ಟಚ್ ಮಾಡಿದ ತಕ್ಷಣ ನಿಮಗೇನಾಯಿತು, ಇಲ್ಲಿ ಡ್ರಾಪ್ಔಟ್ ಅಂತ ಓಪನ್ ಆಯಿತು. ಅದಾದಮೇಲೆ ರಿಮಾರ್ಕ್ಸ್ ಕೊಡಬೇಕು, ಯಾಕೆ, ಏನು ರಿಮಾರ್ಕ್ಸ್ ಯಾಕೆ ಅಂತ ಅದನ್ನು ಟಚ್ ಮಾಡಿ. ಇದನ್ನು ಟಚ್ ಮಾಡಿದಾಗ ರೀಸನ್ಸ್ ನೋಡಿ, ಇನ್ನು ಮತ್ತೆ ಅದಕ್ಕೆ ರಿಲೇಟಿವ್ ಆಗಿರ್ತಕ್ಕಂಥ ಅದರ್ ರೀಸನ್ಸ್, ಎಕನಾಮಿಕ್ ರೀಸನ್ಸ, ಎಂಪ್ಲಾಯ್ಮೆಂಟ, ಸ್ಟೂಡೆಂಟ್ ಅಬ್ಸೆಂಟ್ ಸಿನ್ಸ್ ಮೆನಿ ಡೇಸ್, ಮತ್ತು ಆರ್ಫನ್ನು, ಮತ್ತು ಟ್ರಾನ್ಸ್ಪೋರ್ಟೇಷನ್ ಡಿಫಿಕಲ್ಟ್ಸ್, ಏನು ಅದಕ್ಕೆ ರೀಸನ್, ಸೂಕ್ತವಾಗಿರ್ತಕ್ಕಂಥ ಕಾರಣಗಳನ್ನು ಕೊಟ್ಟು ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಅಪ್ಡೇಟ್ ಅಂತ ಕೊಡಬೇಕು. ಇಲ್ಲಿ ಅಪ್ಡೇಟ್ ಅಂತ ಕಾಣುತ್ತಲ್ಲ, ಈ ಅಪ್ಡೇಟ್ ಅಂತ ಕೊಟ್ಟರೆ ಅಂದರೆ ಆ ಮಗುವಿನ ಮಾಹಿತಿ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಶಾಲೆಯ ಲಾಗಿನ್ನಲ್ಲಿರ್ತಕ್ಕಂಥ ಮಾಹಿತಿಯನ್ನು ನೀವು ಏನು ಮಾಡಬೇಕು, ಕ್ಲಿಯರನ್ನು ಮಾಡಬೇಕಾಗತ್ತೆ. ಹೀಗೆ ಎಲ್ಲ ಮಕ್ಕಳ ಮಾಹಿತಿಯನ್ನು ಸಹಿತ ಡ್ರಾಪ್ ಬಾಕ್ಸ್ನಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಮಾಹಿತಿಯನ್ನು ನೀವು ಕ್ಲಿಯರ್ ಮಾಡಿದರೆ ಅಂದರೆ ಆವಾಗ ನಿಮ್ಮ ಶಾಲೆಯ ಡ್ರಾಪ್ ಬಾಕ್ಸ್ UDICE ಪ್ಲಸ್ನಲ್ಲಿರ್ತಕ್ಕಂಥ ಡ್ರಾಪ್ ಬಾಕ್ಸ್ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಓಕೆ, ಎಲ್ರಿಗೂ ನಮಸ್ಕಾರ, ಧನ್ಯವಾದ.